ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ 5ನೇ ತಾರೀಕು ಗುರುವಾರ. ಅಮ್ಮ ಭಾನುವಾರ ಅಮಾವಾಸ್ಯೆ ಇತ್ತು, ಎಲ್ಲ ಕ್ಲೀನ್ ಮಾಡಿ ಮತ್ತು ಫೋಟೋ ಎಲ್ಲ ಒರೆಸಿ ದೀಪ ಹಚ್ಚಿದ್ರು. ಆದರೂ ನನಗೆ ಸಮಾಧಾನ ಆಗಿಲ್ಲ. ಇವತ್ತು ಗುರುವಾರ ಆದ್ದರಿಂದ ನಾನು ಮತ್ತೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಫೋಟೋ ಒರೆಸಿ ದೀಪ ಎಲ್ಲ ತೊಳೆದು ಮತ್ತೆ ನಾನು ದೀಪ ಹಚ್ಚಿದ್ದೀನಿ. ಅಂದರೆ ಅಮಾವಾಸ್ಯೆ ದಿನ ನಾನು ಅಲ್ಲಿ ನಮ್ಮ ಯಜಮಾನ್ರ ಊರಲ್ಲಿದ್ದೆ, ಅದಕ್ಕೋಸ್ಕರ ಅಮ್ಮನೇ ಮಾಡಿದರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಫ್ರೆಂಡ್ಸ್. ನೋಡಿ, ನನಗಂತೂ ಈ ಥರ ಸಿಂಪಲ್ಲಾಗಿರಬೇಕು. ಗಂಧದ ಮೇಲೆ ಕುಂಕುಮ, ಇಷ್ಟು ಸಿಂಪಲ್ಲಾಗಿರಬೇಕು. ಫೋಟೋ ತುಂಬ ಬರೀ ಗಂಧನೇ ಹಚ್ಚಿರೋದು, ಕುಂಕುಮ ಅರಿಶಿನ ಕುಂಕುಮ ಎಲ್ಲ ಬಳ್ದು ಬಿಡೋದು, ಈ ಥರ ಇದ್ದರೆ ನನಗೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್. ನೋಡಿ, ನಾನು ಊರಿಗೆ ಹೋಗೋಕ್ಕೆ ಬ್ಯಾಗ್ ಆಗಲೇ ರೆಡಿ ಮಾಡಿದ್ದೀನಿ. ನೈಟಿ ತೊಗೊಂಡಿದ್ದೀನಿ, ಮತ್ತು ನೈಟಿ, ಒಂದು ವೇಲು, ಹಾಗೆ ಅಷ್ಟೇ ಫ್ರೆಂಡ್ಸ್. ಇನ್ನು ಬಾಕಿದೆಲ್ಲ ಅಲ್ಲೇ ಐತೆ, ಅದಕ್ಕೋಸ್ಕರ ಈ ಪೂಜೆ ಎಲ್ಲ ಆಯಿತು. ಅಲ್ಲಿಗೂ ಹೋಗಬೇಕು, ಅಲ್ಲೂ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಅಲ್ಲೂ ದೀಪ ಹಚ್ಚಬೇಕು ಫ್ರೆಂಡ್ಸ್. ಅಲ್ಲಿದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಬನ್ನಿ. ನಿನ್ನೆ ನಮ್ಮ ಆಡು ಮರಿ ಹಾಕಿತ್ತಲ್ವಾ, ಅದು ಈಗ ಮರಿ ಯಾವ ಥರ ಐತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಮಲ್ಕೊಂಬಿಟ್ಟಿದ್ದಾವೆ. ಇಷ್ಟು ಹೊತ್ತು ಅವು ಕುಣಿದಾಡ್ತಿದ್ದೋ, ಇವಾಗ ಅಮ್ಮ ಮಕ್ಕಳೆಲ್ಲ ಮಲ್ಕೊಂಡಿದ್ದಾವೆ. ಇದು ಮತ್ತು ಇವೆರಡೂ ಫಸ್ಟ್ ಹಾಕಿದ ಮರಿಗಳು. ಇವೆರಡು ಗಂಡು ಮೇಕೆಗಳು. ಇವುಗೆ ಆಗಲೇ ಒಂದು 7-8 ತಿಂಗಳು ಆಗೈತೆ. ಈ ಮರಿಗಳು ಇವಾಗ ನೆನ್ನೆ ಹಾಕಿದ್ದು. ಓಕೆ ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿ ಎಲ್ಲ ಮನೆ ಕ್ಲೀನ್ ಮಾಡೋದು, ವಾರ ಮಾಡೋದು, ದಿನಕ್ಕೆ 2 ಸಲ ಸ್ನಾನ ಮಾಡೋದು, ಇದೆಲ್ಲ ಆಗಿ ಜ್ವರ ಬಂದು ಮಲ್ಕೊಂಬಿಟ್ಟಿದೆ. ಅದು ಈ ಲೆದರ್ಗೆ ದಿನಕ್ಕೆ 2 ಸಲ ತಲೆಗೆ ಸ್ನಾನ ಮಾಡಿ ಜ್ವರನೇ ಬಂದು ಸುಮಾರು ಒಂದು 4-5 ದಿವಸ ಜ್ವರದಿಂದನೇ ನಾನು ಒದ್ದಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಓಕೆ, ಇಲ್ಲಿಗೆ ಬಂದಾಯಿತು ನಮ್ಮ ಯಜಮಾನ್ರ ಮನೆಗೆ. ನೋಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚಿ ಎಲ್ಲ ಆಯಿತು ಫ್ರೆಂಡ್ಸ್. ಆದರೆ ಇಲ್ಲಿ ನಾನು ತುಪ್ಪದ ದೀಪ ಇಲ್ಲಿ ಹಚ್ಚಿಲ್ಲ, ಇಲ್ಲಿ ಅಮಾವಾಸ್ಯೆಯಲ್ಲಿ ಹಚ್ಚಿದೆ, ಅದರಿಂದ ನಾನು ತುಪ್ಪದ ದೀಪ ಹಚ್ಚಿಲ್ಲ. ನೋಡಿ, ಇಲ್ಲಿ ಮೇಲ್ಗಡೆ ಸೆಲ್ಫ್ ಐತಲ್ವಾ, ಇದಂತೂ ಎಷ್ಟು ಅಂದರೆ ಈಗ ಒಂದು 5 ದಿನದಲ್ಲಿ ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತು ಇವಾಗ ಎಲ್ಲ ದುಂಬು ಧೂಳು ಎಲ್ಲ ಉದುರೈತೆ ಮೇಲ್ಗಡೆ ಸೆಲ್ಫಲ್ಲಿ. ಯಾಕಪ್ಪ ಅಂದರೆ ಹಂಚಿನ ಮನೆ ಅಲ್ವಾ, ಅದಕ್ಕೋಸ್ಕರ ಇರ್ಬೋದು. ಸದ್ಯಕ್ಕೆ ಹೆಂಗೋ ನೀರು ನಾನು ಬಂದ ತಕ್ಷಣ ಬಿಟ್ಟರು, ಅಷ್ಟೇ ಸಿಕ್ಕಿದ್ದು. ಫಿಲ್ಟ್ರ್ ವಾಟ್ರಲ್ಲಿ ಆಯ್ತಲ್ಲ, ಕ್ಯಾನಲ್ಲಿ ಆಯ್ತಲ್ಲ, ಅಷ್ಟು ನೀರು ಸಿಕ್ತು. ಸದ್ಯಕ್ಕೆ ಹೆಂಗೋ ಅಡುಗೆ ಮಾಡೋಕ್ಕೆ ಕುಡಿಯೋಕ್ಕೆ ಸಾಕು ಅಂತ ಅಂದ್ಕೊಂಡೆ. ಬಿಂದಿಗೆಲಿರೋದು ಬಾವಿ ನೀರು, ಅದು ಖಾಲಿ ಬಿಂದಿಗೆ ಇಡಬಾರ್ದು ಅಂದ್ಬಿಟ್ಟು ಬಾವಿ ನೀರು ಇಟ್ಟಿದ್ದೀನಿ. ಮತ್ತು ಈ ಸೆಲ್ಫೆಲ್ಲ ಒರೆಸಿ ಎಲ್ಲ ಮಾಡಿದ್ದೀನಿ. ಹಾಗೆ ಊರಿಂದನೇ ನಾನು ಸಾಂಬಾರು ತಂದಿದ್ದೆ, ಕಡಲೆಕಾಳು ಸಾಂಬಾರು. ಆಮೇಲೆ ಅನ್ನ ಮಾಡಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಊಟ ತಿಂದಿಲ್ಲ, ಬೆಳಗ್ಗೆಯಿಂದನೂ ತಿಂದಿಲ್ಲ ನಾನು. ಇವಾಗಲೇ ಸಂಜೆ 6 ಗಂಟೆ ಆಗೈತೆ. ಈಗ ಜಸ್ಟ್ ಇವಾಗ ಅನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೋ ಹೊಟ್ಟೆನೇ ಹಸಿಲಿಲ್ಲ. ಎಲ್ಲೋ ರಾಯರು ಉಪವಾಸ ಮಾಡು ಅಂತ ಇದು ಮಾಡಿದ್ರೇನೋ, ಅದು ರಾಯರ ಇಚ್ಛೆ ಆಗಿತ್ತೇನೋ ನಾನು ಉಪವಾಸ ಮಾಡೋದು. ಅನ್ನ ಮಾಡಿಟ್ಟಿದ್ದೀನಿ, ಆದರೂ ಈಗಲೂ ತಿನ್ನೋಕೆ ಮನಸ್ಸಾಗ್ತಾಯಿಲ್ಲ. ಯಾಕೆಂದರೆ ಇವಾಗ ಟೀ ಕಾಯಿಸ್ಕೊಂಡು ಕುಡಿದ್ಬಿಟ್ರೆ ಆಯಿತು. ನೋಡಿ, ಸುಸ್ತು ಜ್ವರ ಬಂದು ಜಾಸ್ತಿ ಸುಸ್ತಾಗುತ್ತೆ ಅಲ್ವಾ, ಅದಕ್ಕೋಸ್ಕರ 5 ರೂಪಾಯಿಂದ 2 ಪ್ಯಾಕೆಟ್ ಹಾರ್ಲಿಕ್ಸ್ ಪ್ಯಾಕೆಟ್ ತಂದಿದ್ದೀನಿ. ಹಾರ್ಲಿಕ್ಸ್ ಪ್ಯಾಕೆಟ್ ಕುಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ನೋಡಿ, ಇಷ್ಟೇ ನೀರು ಸಿಕ್ಕಿದ್ದು. ಸ್ವಲ್ಪ ಖಾರ ತಗೊಬಂದಿದ್ದೀನಿ, ಬೂಂದಿ ಖಾರ. ಇಲ್ಲಿ ಗಂಧ ಮತ್ತು ರಾಯರ ಗಂಧ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.